ದೊಡ್ಡ ಮಹಾರಾಣಿ ವೇದಾಸ್ ಸಿಟಿಗೆ ಯಾಕೆ ಬರ್ತಿದ್ದಾರೆ? ಮತ್ತೆ ಏನಾದ್ರೂ ಆಗ್ಬಿಟ್ರೆ ಮತ್ತೆ ಶಿವ. ಲಡ್ಡು ಸಿಂಗ್ ಅವರೇ, ಹೂವಿನ ಪ್ರಿನ್ಸ್ ಆಫ್ ಹಿಮಾಲಯ ಅವರ ವೆಲ್ಕಮ್ ನ ಬಂದೋಬಸ್ತ್ ಆಗಿದೆ ತಾನೆ? ಹೌದು ಮಂತ್ರಿ ಅವರೇ, ಹೂವಿನ ಬೊಕ್ಕೆ ಕೂಡ ತಂದಿದ್ದೀನಿ. ಯಾಕಂದ್ರೆ ಮಹಾರಾಣಿ ಅವರು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಬರ್ತಾರೆ. ಲಡ್ಡು ಸಿಂಗ್ ಅವರೇ, ನನಗಿದ ಅರ್ಥನೇ ಆಗ್ತಾ ಇಲ್ಲ. ಕ್ವೀನ್ ಅಂಡ್ ಹಿಮಾಲಯ ಅವರು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಮಂತ್ರಿ ಅವರೇ, ಅವ್ರಿಲ್ಲಿನ ಕಾನೂನು ವ್ಯವಸ್ಥೆನ ತಿಳ್ಕೊಳ್ಳೋದಕ್ಕೋಸ್ಕರ ಬರ್ತಿದ್ದಾರೆ. ಅವ್ರಿಗೆ ಗೊತ್ತಾಗಿದೆಯಂತೆ ಲಡ್ಡು ಸಿಂಗ್ ಅನ್ನೋ ಒಬ್ಬ ಇನ್ಸ್ಪೆಕ್ಟ್ರು ವೇದಾ ಸಿಟಿಯಲ್ಲಿ ಅಪರಾಧಿಗಳನ್ನ ಮಟ್ಟ ಹಾಕಿ ಶಾಂತಿ ಕಾಪಾಡಿದ್ದಾರೆ ಅಂತ. ಅವ್ರಿಲ್ಲಿಗೆ ಬರ್ತಾ ಇರೋದು ಲಡ್ಡು ಸಿಂಗ್ ನ ಭೇಟಿ ಮಾಡೋದಕ್ಕೆ, ಅದು ನನ್ನನ್ನ. ನಾನೇನೋ ಬಾಯಿ ಬಂದದ್ನ ಹೇಳ್ಬಿಟ್ಟೆ. ಯಾಕೆ ಬರ್ತಿದಾರಂತ ನನ್ಗೆ ಗೊತ್ತಿಲ್ಲ. ಬನ್ನಿ ಬನ್ನಿ, ನಿಮ್ಗೆ ಸ್ವಾಗತ, ವೆಲ್ಕಮ್. ವೇದಾಸ್ ಸಿಟಿಗೆ ಕ್ವೀನ್ ಅಂಡ್ ಪ್ರಿನ್ಸೆಸ್ ಆಫ್ ಹಿಮಾಲಯ ಅವ್ರಿಗೆ ಸ್ವಾಗತ. ಆದಿ, ಅಲ್ಲುಡು, ರಾಜ ಮತ್ತೆ ರಾಣಿ. ನಮ್ ಪ್ರಿನ್ಸ್ ಶಿವ ಎಲ್ಲಿದ್ದಾನೆ? ಶಿವ ಬರ್ತಾ ಇರ್ಬೇಕು. ಹಲೋ, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ತನ ಮಾಡ್ತಾ ಇದ್ರು ಹೌದಾ? ಹೌದು ಹೌದು, ಇದು ಖಂಡಿತ ನಿಜ. ಲಡ್ಡು ಸಿಂಗ್ ಹೆಸರು ಸುಮ್ಮನೆ ಫೇಮಸ್ ಆಗಿಲ್ಲ. ಇಲ್ಲಿ ನೀವು ತುಂಬಾ ಸುರಕ್ಷಿತರಾಗಿದ್ದೀರಿ. ಇಲ್ಲಿ ಅಕ್ಕಪಕ್ಕ ಒಂದು ಹಕ್ಕಿ ಕೂಡ ರೆಕ್ಕೆ ಹಾರಿಸಲ್ಲ. ಓ, ನಿಮಗೆ ತುಂಬಾನೇ ಧನ್ಯವಾದ. ನನಗ್ ತುಂಬಾನೇ ಖುಷಿ ಆಯ್ತು. ನಿಮ್ಮ ಕೈಗಳನ್ನ ಮೇಲ್ ಮಾಡೆ. ಮಹಾರಾಣಿ ಅವರೇ, ಮೊದ್ಲು ನೀವು 2 ಕೈನ ಮೇಲ್ ಮಾಡಿ, ಇಲ್ಲಾಂದ್ರೆ ಅವರು ಸಾಯಿಸ್ಬಿಡ್ತಾರೆ. ಯಾರು ತಮ್ಮ ಜಾಗದಿಂದ ಅಲುಗಾಡಬಾರ್ದು. ಪ್ರಿನ್ಸ್ ಇಂದ್ರ, ನೀವು ನಮ್ಮ ಜೊತೆ ಬನ್ನಿ. ನೀವ್ ಯಾಕೇನು ಮಾಡ್ತಿಲ್ಲ? ಶಿವ, ಎಲ್ಲಿದ್ಯಾ? ಬೇಗ ಬಾ. ಗೂಂಡಾಗಳು ಪ್ರಿನ್ಸ್ ನ ಹಿಡ್ಕೊಂಡಿದ್ದಾರೆ. ನೀವಿದ್ದಾಗ ಹಕ್ಕಿ ರೆಕ್ಕೇನು ಹಾರಿಸಲ್ಲ ಅಂತ ಹೇಳಿದ್ರಿ, ಆದ್ರೆ ಇದೇನು? ಇದು ಹಕ್ಕಿ ಅಲ್ಲ ರಾಣಿಯವರೇ, ಇವನು ತುಂಬಾ ದೊಡ್ಡ ರೌಡಿ. ಆಗ ನಾನು ಹೇಳಿದ್ದು ಇಲ್ಲಿರೋ ಹಕ್ಕಿ ಬಗ್ಗೆ ಮಾತ್ರ. ಯಾರಾದ್ರೂ ಪ್ರಿನ್ಸ್ ನ ಕಾಪಾಡಿ, ನನ್ ಪ್ರಿನ್ಸ್ ನ ಕಾಪಾಡಿ. ನಮ್ಮನ್ ಕಾಪಾಡೋನು ಬಂದ್ಬಿಟ್ಟ. ಪ್ರಿನ್ಸ್ ನ ಬಿಟ್ಬಿಡಿ, ಆಮೇಲೆ ನಾನ್ ನಿಮ್ಮನ್ ಬಿಡ್ತೀನಿ. ಇಲ್ಲ ಅಂದ್ರೆ ನೀವೆಲ್ಲ ಕೇಳಿಸ್ಕೊಂಡ್ರ? ಈ ಮಗು ಹೇಳ್ತಾ ಇದೆ, ನಾವು ಪ್ರಿನ್ಸ್ ನ ಬಿಟ್ಬಿಟ್ರೆ ನಮ್ಮನ್ನ ಇವನ್ ಬಿಡ್ತಾನಂತೆ. ನಾವು ಪ್ರಿನ್ಸ್ ಅನ್ನ ಬಿಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಕೋತೀಯ ಮಗು? ಶಿವ, ಶಿವ ಅಂತ ನನ್ನ ಹೆಸರು. ಪ್ರಿನ್ಸ್ ಇಂದ್ರ, ವೆಲ್ಕಮ್ ಟು ವೇದಾಸ್ ಸಿಟಿ. ನೀವು ಮಹಾರಾಣಿ ಹತ್ರ ಹೋಗಿ, ಮತ್ತೆ ನಾನು ಈಗ್ಲೇ ಬರ್ತೀನಿ. ನೀವೆಲ್ರು ಏನ್ ನೋಡ್ತಾ ಇದ್ದೀರಾ? ಆ ಮಗುನ ಹಿಡ್ಕೊಳ್ಳಿ. ಶಿವ, ನೀನ್ ತುಂಬಾನೇ ಧೈರ್ಯಶಾಲಿ. ನಂಬೋಕೆ ಆಗ್ತಾ ಇಲ್ಲ ನೀನೊಬ್ನೇ ಇಷ್ಟೊಂದ್ ಜನರನ್ನ ಹೊಡೆದೋಡಿಸ್ದೆ ಅಂತ.
ರಾಣಿಯವ್ರೆ, ಇವನು ನನ್ನ ಶಿಷ್ಯ. ನಾನು ಇವನಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಬಾ ನಮ್ಮ ಹೋಟೆಲ್ಗೆ ಹೋಗೋಣ. ಅಲ್ಲಿ ನಾವು ಹೋಗ್ಬಿಟ್ಟು ಮಾತಾಡೋಣ. ಹೋಟೆಲ್ ಅಲ್ಲಿ ಏನಿಟ್ಟಿದ್ದೀರಾ? ನೀವು ನಮ್ ಹ್ಯಾಂಗ್ ಔಟ್ ಜೊತೆ ಬನ್ನಿ. ಅಲ್ಲಿ ನಾವು ಮಾತಾಡೋ ಮಜಾನೇ ಬೇರೆ ಇರುತ್ತೆ ಗೊತ್ತಾ? ಹ್ಯಾಂಗ್ಔಟ್? ನಾನು ನೋಡೇ ಬಿಡ್ತೀನಿ ನಿಮ್ ಹ್ಯಾಂಗ್ಔಟ್ ಹೇಗಿದೆ ಅಂತ. ಅಮ್ಮ, ನಾನು ಹೋಗ್ಬಿಟ್ ಬರ್ಲಾ? ಖಂಡಿತವಾಗ್ಲೂ ಪ್ರಿನ್ಸ್, ಶಿವ ಜೊತೆ ಯಾವುದೇ ತೊಂದರೆ ಇರೋದಿಲ್ಲ. ನಾನು ರಾಣಿಯವರಿಗೆ 4 ಕಡೆಗಳಲ್ಲೂ ಟೈಟ್ ಸೆಕ್ಯೂರಿಟಿನ ಕೊಡ್ತೀನಿ. ಒಂದು ಹಕ್ಕಿ ಕೂಡ ರೆಕ್ಕೆ ಬಡ್ದು ಈ ಕಡೆ ಬರಬಾರ್ದು. ನೀನ್ ಯಾಕೆ ನನ್ನ ಬೆನ್ನಿಗೆ ಬಿದ್ದಿದ್ಯಾ? ಜಯರಾಮ, ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಿಲ್ಲ. ರಾಣಿಯವರಿಗೆ ನನ್ನ ಮೇಲೆ ಒಂಚೂರು ನಂಬಿಕೆನೇ ಇಲ್ಲ ಅಂತ ಅನ್ಸ್ತಿದೆ. ಅಲ್ಲಿ ನೋಡು, ಅವ್ರ ಮುಖನ ಹೇಗ್ ಮಾಡ್ಕೊಂಡಿದ್ದಾರೆ. ಒಂದ್ ರೀತಿ ಆಂಗ್ರಿ ಬರ್ಡ್. ಸಾರ್, ನಿಜ ಹೇಳಬೇಕು ಅಂದ್ರೆ ನನಗೂ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ. ಏನು? ಗೆದ್ದವನು ಸೋತ, ಸೋತವನು ಸತ್ತ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ನನ್ನ ಶಿಷ್ಯರಾಗಿ ಒಬ್ಬ ಮಗು ಹತ್ರ ಒದೆ ತಿನ್ಕೊಂಡು ಬಂದಿದ್ದೀರಾ. ಮಗು ಅಂತ ಹೇಳ್ಬೇಡಿ ಸರ್, ಮಗು ಅಂತ ಹೇಳ್ಬೇಡಿ. ಅವನೇನಾದ್ರೂ ಕೇಳಿಸ್ಕೊಂಡ ಅಂದ್ರೆ ಇಲ್ಲಿಗೆ ಬಂದು ಹೊಡಿತಾನೆ. ಅವನ ಹೆಸರು ಶಿವ ಅಂತ. ಹೈ ಎಂತ ಫೈಟರ್ ಅವನು, ಎಂತ ಫೈಟರ್ ಸರ್ ಅವನು. ಅಬಾಬಾಬಾಬಾ, ಅವನು ಸಿಕ್ಕಾಪಟ್ಟೆ ಧೈರ್ಯವಂತ, ಶಕ್ತಿವಂತ ಮತ್ತೆ ಯುಕ್ತಿವಂತ. ನೀನು ಅಷ್ಟು ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ಯಾ ಅವನಿಗೆ? ಹಾಗಾದ್ರೆ ಹೋಗಿ ಅವನ ಹತ್ರ ಆಟೋಗ್ರಾಫ್ ತಗೋ, ಒಂದು ಸೆಲ್ಫಿ ತಗೊಂಬ. ಸರಿ ಸರ್, ಥ್ಯಾಂಕ್ ಯು ಸರ್. ನಾವು ಹೋಗ್ತೀವಿ, ನಡೀರಿ ಎಲ್ಲರೂ. ಮೊದಲು ಆಟೋಗ್ರಾಫ್ ತಗೊಂಡು ಒಂದು ಸೆಲ್ಫಿ ತಗೊಳ್ಳೋಣ. ಸಾಕ್ ಮಾಡಿ, ಜೋಕು ನಿಮ್ಗೆ ಅರ್ಥ ಆಗೋದಿಲ್ವಾ? ಆದಷ್ಟು ಬೇಗ ಹೋಗಿ ಆ ಪ್ರಿನ್ಸ್ ಎಲ್ಲಿದ್ದಾನೆ ಅಂತ ಹುಡುಕಿ. ಮತ್ತೆ ಹೋಗಿ ಮತ್ತೆ ಆ ಪ್ರಿನ್ಸ್ ನ ಹುಡ್ಕೊಂಡು ಬನ್ನಿ. ಮತ್ತೆ ಹೋಗ್ತಾನೆ ನನ್ನ ಮಂಕಿ ಫೈಟರ್ನ ಕರ್ಕೊಂಡೋಗಿ. ಈಗಲೇ ಹೋಗ್ತೀನಿ ಬಾಸ್. ಒಂದು ಸಲ ಆ ಪ್ರಿನ್ಸ್ ನನ್ನ ಹತೋಟಿಗೆ ಬಂದ್ರೆ ಆಗ ನಾನು ಕ್ವೀನ್ಸ್ ಹತ್ರ ಕೋಟ್ಯಾಂತರ ರೂಪಾಯಿ ತಗೋಬಹುದು. ಜೋರಾಗ್ ತಳ್ಳಿ, ಜೋರಾಗ್ ತಳ್ಳಿ. ಜೋರಾಗ್ ತಳ್ಳಿ. ಯೇ! ಪ್ರಿನ್ಸ್ ಎಷ್ಟೊಂದು ಚೆನ್ನಾಗಿ ನಗ್ನಾಗ್ತಾ ಇದ್ದಿದ್ ನಾನು ನೋಡೇ ಇರ್ಲಿಲ್ಲ. ನಮ್ಮ ಅರಮನೆಯಲ್ಲಿ ಇಂಥ ಆಟಗಳೆಲ್ಲ ಎಲ್ಲಿ ಸಿಗತ್ತೆ? ಅಲ್ಲಿ ನೋಡು, ಹೇಗ್ ಸೈಕಲ್ ಓಡಿಸ್ತಾ ಇದ್ದಾರೆ. ವಾವ್, ಈ ಸೈಕಲ್ ಇದಾಗಿದೆ, ಓಡುತ್ತೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ಇವಾಗ ಈ ಸೈಕಲ್ ಹಾರುತ್ತೆ. ನಾನ್ ಹಾರ್ತಾ ಇದ್ದೀನಿ. ಓಹೋ ಶಿವ, ವಾವ್, ಈ ಸೈಕಲ್ ಹಾರ್ತಾ ಇದೆ. ಯೇ ಶಿವ, ಯು ಆರ್ ಗ್ರೇಟ್. ರಾಣಿ ಅಮ್ಮ ಅವರೇ, ಸರಿ, ನಾವು ಈಗಲೇ ಬರ್ತೀವಿ. ಫ್ರೆಂಡ್ಸ್, ಈಗ ಮನೆಗೆ ಹೋಗುವಂತ ಸಮಯ ಬಂದಿದೆ. ರಾಣಿ ಸಾಹೇಬರು ಕರೀತಾ ಇದ್ದಾರೆ. ಓಕೆ ರಾಮ್ ಸಿಂಗ್ ಅವರೇ. ಶಿವ, ನಾನ್ ಹೋಗ್ಬೇಕು. ಹಾ, ಆದ್ರೆ ನಾನು ಇನ್ನೂ 2-3 ದಿನ ಇಲ್ಲೇ ಇದ್ರೆ ನಾನು ಇಲ್ಲಿ ದಿನ ಬರ್ತೀನಿ. ತುಂಬಾ ಮಜಾ ಇರುತ್ತೆ. ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ರೇವಾ, ಆಡಿ ಯೂಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್. ಓ ಇಲ್ಲ, ಅಯ್ಯೋ, ಕಾಪಾಡಿ ಕಾಪಾಡಿ. ರೇವಾ, ಲಡ್ಡು ಸಿಂಗ್ ಸರ್ಗೆ ವಿಷಯ ತಿಳಿಸು. ಲಡ್ಡು ಸಿಂಗ್ ಸರ್, ಅವರು ಪ್ರಿನ್ಸ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಬೇಗ ಹ್ಯಾಂಗ್ ಔಟ್ ರೋಡ್ ಬಂದ್ಬಿಡಿ. ಏನು? ಓ ಇಲ್ಲ 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 ಇಲ್ಲ, ಮತ್ತೇನಾ? ಈಗ ನನ್ ಕೆಲ್ಸ ಹೋಗುತ್ತೆ. ಹಿಡಿರಿ ಹಿಡಿರಿ.
ಶಿವ ಶಿವ ಪ್ಲೀಸ್ ಹೆಲ್ಪ್ ಶಿವ ನಾವು ನಮ್ಮ ಪಾಲಿನ ವಧೆನ ನಾವು ತಿಂದಾಗಿದೆ. ಮಂಕಿ ಮ್ಯಾನ್, ಏನಾದ್ರೂ ಮಾಡಿ ನೀನೇ ಹೋಗು. ಏ ಮಗು, ಕೆಳಗಡೆ ಬಾ. ನಾನು ನರ್ಸರಿ ರೈಮಿಂಗ್ಸ್ ಹೇಳ್ತಾ ಇಲ್ಲ, ಕೆಳಗಡೆ ಬಾ. ಈಗ ಬೀಳುತ್ತೆ ನೋಡು, ಸರಿಯಾಗಿ ಹೋದೆ ಅವನ್ಗೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು.